ಹೇ ಗಾಯ್ಸ್, ವೆಲ್ಕಮ್ ಟು A1 ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಸಿಕ್ಕಾಬಟ್ಟೆ ಹುಷಾರಿಲ್ಲ, ಏನಾಗ್ತಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ, ಟೈಮ್ ಇವಾಗ ಬೆಳಗಿನ ಜಾವ 5:30. ತುಂಬ ಸುಸ್ತಾಗ್ತಾ ಇದ್ದಿದ್ದರಿಂದ ಒಂದು ಗ್ಲಾಸ್ ಅಫ್ರೆಶ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಫ್ರೆಶ್ ಮಾಡ್ಕೊಂಡಿದ್ದೀನಿ. ಸೊ ಏನಂದರೆ ತುಂಬಾ ಹಸ್ವಾಗ್ತಾ ಇದೆ ನನಗೆ ಇಷ್ಟೊತ್ತಿಗೆ, ಹಂಗಾಗಿ ಅನ್ನ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ. ಊಟ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡಿದ್ರಾಯಿತು ಅಂತ. ಸೊ ಇನ್ನು ಕೆಲಸಕ್ಕೆ ಕೂಡ ಹೋಗಬೇಕು. ನಾನು 3 days ಆಯಿತು ನಾನು ಕೆಲಸಕ್ಕೆ ರಜಾ ಮಾಡಿ, ಕೆಲಸಕ್ಕೆ ಕೂಡ ಹೋಗಿಲ್ಲ. ಯಾಕಂದರೆ ಅಷ್ಟೊಂದು ಸುಸ್ತಾಗ್ತಾ ಇದೆ, ಏನಾಗ್ತಿದೆ ಅಂತಲೂ ಗೊತ್ತಿಲ್ಲ. ಒನ್ ಟೈಮ್ ನಾನು ಆಲ್ರೆಡಿ ಹಾಸ್ಪಿಟ್ಲಿಗೆ ಕೂಡ ಹೋಗಿ ಬಂದೆ. ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಲ್ವಾ ಅಂತ. ಸೊ ಇನ್ನೂ ಒಂದು ಸರಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು. ಮಿಡ್ನೈಟ್ 3 ಗಂಟೆಗಂತೂ ಸಿಕ್ಕಾಪಟ್ಟೆ ಜ್ವರ ಇದ್ವು. ಸೊ ಇವಾಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ. ಏನು ಮಾಡಬೇಕಂತನೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಸುಸ್ತು. ಸೊ ಈ ಅಫ್ರೆಶ್ನ ಕುಡಿದ್ರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಫ್ರೆಶ್ ಕುಡಿತಾ ಇದ್ದೀನಿ. ಒಂದು ಫ್ರೆಶ್ನೆಸ್ ಫೀಲ್ ಬರುತ್ತೆ. ಸೊ ನೋಡಿ, ಬೆಳಗಿನ ಜಾವನೇ ಸಿಕ್ಕಾಪಟ್ಟೆ ಹಸ್ವಾಗ್ತಾ ಇದೆ. ಊಟ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗಿನ ಜಾವನೇ ಊಟ ಮಾಡಿಬಿಟ್ಟಿದ್ದೀನಿ. ಊಟ ಮಾಡಿದ ನಂತರ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಮನೆಯವರಿಗೆಲ್ಲ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕ್ತಾ ಇದ್ದೀನಿ. ಹಾಗೆ ಗಿಡಗಳಿಗೂ ಕೂಡ ನೀರು ಹಾಕಿಬಿಟ್ಟು ಕೆಲಸಕ್ಕೆ ಹೋದ್ರಾಯಿತು ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೆ. ಹಾಗೆ ಈ ಸಿಂಗಲ್ ಪೇರೆಂಟ್ಸ್ಗಂತೂ ಅದೆಷ್ಟು ಕಷ್ಟ ಅಂದರೆ ಜೀವನ ನೋಡಿ. ಹುಷಾರಿಲ್ಲ ಆದರೂ ನಾನು ಕೆಲಸಕ್ಕೆ ಹೋಗಬೇಕು, ನನ್ನ ಮಗನ್ನೂ ನೋಡ್ಕೋಬೇಕು. ನಿನ್ನೆ ಹಂಗಾಗಿದ್ದು ಊರಿಗೆ ಹೋಗಲಿಲ್ಲ. ಮಧ್ಯಾಹ್ನ ಟೈಮ್ನೇ ಚೆನ್ನಾಗಿರ್ತಾನಲ್ಲ, ಬೆಳಗ್ಗೆ ಸಾಯಂಕಾಲ ಮತ್ತು ಹಂಗೆ ಹಾಗೆ ನನ್ನ ಮಗನ್ನ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಮನೇಲಿ ಬಿಟ್ಟು ಹೋಗ್ತೀನಿ. ಅಂದರೆ ನನ್ನ ಮಗ ಟ್ಯೂಷನ್ಗೆ ಹೋಗ್ತಾನಲ್ಲ, ಸೊ ಅವ್ರ ಮನೇಲೇ ಬಿಟ್ಟು ಹೋಗ್ತೀನಿ. ನಾನು ಬರೋವರೆಗೂ ನೋಡ್ಕೋತಾರೆ. ಗುಡ್ ಮಾರ್ನಿಂಗ್. ಇದಳಪ್ಪ, ಕೆಲ್ಸಕ್ಕೆ ಹೋಗ್ಬೇಕು. ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ? ಅಲ್ಲಿ ನೋಡಲ್ಲಿ, ಅಲ್ಲೊಂದು ಹಾಯ್ ಮಾಡು. ಹಾಯ್ ಹಾಯ್. ಟ್ಯೂಷನ್ ಮನೇಲಿರೋ, ಆಯಿತಾ? ಬೇಗ ಬರ್ತೀನಂತೆ. ಹಾಂ, ಇರ್ತೀಯಾ? ಟ್ಯೂಷನ್ ಮಾಡಿರ್ತೀಯಾ? ಬೇಗ ಬರ್ತೀನಿ ಬಂಗಾರ, ಬೇಗ ಬರ್ತೀನಿ. ಸರಿ ಬಾ. ಮಗುನ ಮನೇಲಿ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲದೇ ಇದ್ದರೂ ಮನೇಲಿ ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು. ಹಾಗೆ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಬೇಗ ನಿಧಾನ ಕುಡಿ. ಕುಡಿಸ್ಲಾ? ನನ್ನ ಮೇಲೆ ಕುಡಿಸ್ಲಾ? ಕತ್ತೆತ್ತು. ಕೆಲ್ಸಕ್ಕೆ ಹೋಗಿ ಬರೋಣ? ಹಾಂ, ನಾವು ಕೆಲ್ಸಕ್ಕೆ ಹೋಗಿ ಬರೋಣ. ಅಲ್ಲಿವರೆಗೂ ಎಲ್ಲಿರಬೇಕು? ಟ್ಯೂಷನ್ ಆಂಟಿ ಮನೇಲಿ ಇರಬೇಕು. ನಾನು ಬರೋದು. ಹ್ಞೂನಪ್ಪ, ಬರ್ತೀನಿ. ಬಾರಪ್ಪ, ಹೋಗೋಣ ಬಾ ಮನೆಗೆ. ಮಲ್ಕೊಂಡಿದ್ಯಾ? ಹ್ಞೂ, ನೀರು ಬರ್ತೈತಿ. ಸೆಕೆ ಬೆವರು ಬರ್ತಿದೆ ಅನ್ಬೇಕು. ಬಾ ಮನೆಗೆ ಹೋಗೋಣ. ಹಾಗೆ ಖಾರವಾಗಿ ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಇವತ್ತಿನ ಸ್ಪೆಷಲ್ ಚಿಕನ್ ಗ್ರೇವಿ ಇರಲಿಲ್ಲ. ಸೊ ನನ್ನ ಫ್ರೆಂಡು ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ನಾನ್ ವೆಜ್ ತಿನ್ನಂಗಾಗಿದೆ ಅಂತ ಹೇಳಿದ್ದಕ್ಕೆ ನೋಡ್ತಾ ಇರ್ಬೋದು, ಚಿಕನ್ ಮಾಡ್ತಾ ಇದ್ದಾರೆ. ಹಾಯ್ ಶಿಲ್ಪಕ್ಕ. ಸೊ ನಾವೇ ನಾನ್ ವೆಜ್ ಮಾಡಿಕೊಡ್ತೀನಿ ಅಂತ ಹೇಳಿದರು, ಹಂಗಾಗಿ ಚಿಕನ್ ತರಿಸ್ಕೊಟ್ಟೆ. ಸೊ ಚಿಕನ್ ಮಸಾಲಾನ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ನನಗಂತೂ ಟ್ಯಾಬ್ಲೆಟ್ ನುಂಗಿ ಟೇಸ್ಟೇ ಗೊತ್ತಾಗ್ತಾ ಇಲ್ಲ, ಆ ರೀತಿಯಾಗಿದೆ. ಖಾರವಾಗಿ ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಚಿಕನ್ ಮಾಡಿಸ್ಕೊಳ್ತಾ ಇದ್ದೀನಿ, ಚಿಕನ್ ಗ್ರೇವಿನ. ಹಾಯ್, ಹೆಂಗೆ ನೀವು ಅಮ್ಮನ ಹತ್ರ ನಾನು ಇವತ್ತು ಚಿಕನ್ ಗ್ರೇವಿ ಮಾಡಿಸ್ಕೊಂಡು ತಿಂತಿದ್ದೀನಿ. ಚೆನ್ನಾಗಿ ಮಾಡ್ತಾರಲ್ಲ? ನನಗಂತೂ ಏನಾದರೂ ಖಾರವಾಗಿ ತಿನ್ನಬೇಕು ಅನ್ಸಿದ್ದಕ್ಕೆ ಚಿಕನ್ ಗ್ರೇವಿ ಮಿಕ್ಸ್ ಮಾಡಕ್ಕ. ಚಿಕನ್ ಗ್ರೇವಿ ಅಂತೂ ಆಹಾ ತುಂಬ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾನದು ಫುಲ್ ರೆಸಿಪಿ ಹಾಕೋಣ ಅಂದ್ಕೊಂಡೆ, ಅಷ್ಟರಲ್ಲೇ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಡುಗೆಗೆ.
ಮತ್ತೆ ಯಾಕೋ ತುಂಬ ಸುಸ್ತಾಗ್ತಾ ಇತ್ತು. ಹಂಗಾಗಿ ನನ್ನ ಫ್ರೆಂಡ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅವಾಗ ಡಾಕ್ಟ್ರ್ ಹೇಳ್ತಾರೆ ಇದು ಟೈಫಾಯ್ಡ್ ಜ್ವರ ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗು. ತುಂಬ ಸುಸ್ತಾಗ್ತಾ ಇದೆ. ಮತ್ತೆ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು. ಅವರು ನೆನ್ನೆನೇ ಹೇಳಿದರು ನಾಳೆ 2 ಗ್ಲೂಕೋಸ್ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ಹೋಗಿ ಮತ್ತೆ 2 ಗ್ಲೂಕೋಸ್ ಹಾಕಿಸ್ಕೊಂಡು ಬರಬೇಕು. ಹಾಗೆ ನನ್ನ ಮಗನಿಗೂ ಕೂಡ ಬೆಳಗ್ಗೆ ಜ್ವರ ಬಂದಿದ್ವು. ಸೊ ಇವಾಗ ಆರಾಮಿದ್ದಾನೆ. ಒಂದ್ಸರಿ ಕರ್ಕೊಂಡು ಹೋಗಿ ಬರ್ತೀನಿ. ಪಾಪು ಸುಸ್ತಾಗ್ತೈತೆ ತುಂಬ? ಇಲ್ಲ ಅಲ್ಲ, ಅವರು ಇಂಜೆಕ್ಷನ್ ಮಾಡಿಸ್ತಾರೆ ನಮ್ಮಮ್ಮ ಅಂತಂದು ಹೇಳಿ ಇಲ್ಲ ಅಂತ. ನನ್ನ ಫ್ರೆಂಡ್ ಬಂದಿದ್ದಾರೆ, ನಿನ್ನೆ ಬಂದು ಅಡುಗೆ ಮಾಡಿಕೊಟ್ರಲ್ಲ ಅವರೇ, ಶಿಲ್ಪಾ ಅಕ್ಕ ಅಂತ. ಸೊ ಇವಾಗ ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮುದ್ದೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಗಂಜಿ ಕುಡಿದಿದ್ದೆ. ಇದಕ್ಕೇನೋ ಸ್ವಲ್ಪ ಪತ್ತೆ ಮಾಡಬೇಕಂತೆ ಟೈಫಾಯ್ಡ್ಗೆ. ಆಲ್ರೆಡಿ ನನಗೆ ಒಂದು 10 ತಿಂಗಳ ಹಿಂದೆಯೇ ಟೈಫಾಯ್ಡ್ ಆಗಿತ್ತು. ಇವಾಗ ಮತ್ತೆ ಟೈಫಾಯ್ಡ್ ಆಗಿದೆ. ಸೊ ಹಂಗಾಗಿ ನನಗೆ ಗಂಜಿ ಕುಡಿದ್ರೂ ಯಾಕೋ ಸಮಾಧಾನ ಆಗಲಿಲ್ಲ. ಅದಕ್ಕೆ ಮುದ್ದೆ ಊಟ ಮಾಡಬೇಕು ಅಂತ ಅನ್ನಿಸ್ತು. ಅಕ್ಕ ಬಂದಿದ್ರಲ್ವ, ಸೊ ಅವ್ರ ಹತ್ರನೇ ಮುದ್ದೆ ಮಾಡಿಸ್ಕೊಳ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಆಮೇಲೆ ಊಟ ಮಾಡಿದ್ರಾಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.